ಬಟ್ ಮಹಾರೇ ಹೆಂಗೆ ಅಂತಂದ್ರೆ ಈಗ ಎಳ್ಳು ಬೆಲ್ಲ ಹಂಚೋದು, ಮನೆ ಕರೆದು ಹೋಳಿಗೆ ಊಟ ಮಾಡೋದು, ಇದು ನಮಗೆ ಹೆಚ್ಚು ಅಟ್ರಾಕ್ಟಿವ್ ಅನಿಸ್ತಾ ಇಲ್ಲ. MG ರೋಡ್ ಅಲ್ಲಿ ಎಲ್ಲರೂ ಗುಂಪಾ ಕಟ್ಕೊಳ್ಳೋದು, ಅಲ್ಲಿ ಸೆಲೆಬ್ರೇಟ್ ಮಾಡೋದು, ಇದು ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅನ್ನೋ ವಾದ ಇದೆ. ಅಂದ್ರೆ ನಮ್ಮ ಸಂಸ್ಕೃತಿಯ ಸೆಲೆಬ್ರೇಷನ್ ಏನಿದೆ ಅದಕ್ಕಿಂತ ಆಚೆಯಿಂದ ಎಲ್ಲೋ ಬಂದ ಸೆಲೆಬ್ರೇಷನ್ ಇದು ಕರೆಕ್ಟ್, ಇದು ಮಜಾ ಅಂತ ಅನ್ಸಕ್ ಶುರುವಾಗಿದೆ. ಇವಾಗ ಬೆಸ್ಟ್ ಎಕ್ಸಾಂಪಲ್, ಯಾಕೆ MG ರೋಡಿಗೆ ಹೋಗ್ಬೇಕು, ಸೈಲೆಂಟ್ ಆಗಿ ಕೂಲ್ ಆಗಿ ಪಾರ್ಟಿ ಮಾಡಬಹುದು ಅಂತ. ಒಬ್ಬೊಬ್ರಿಗೆ ಒಂದೊಂದರ ಇಷ್ಟ. ಒಬ್ಬರಿಗೆ ಡಾನ್ಸ್ ಅಂದ್ರೆ ಇಷ್ಟ, ಒಬ್ರಿಗೆ ಸಿಂಗಿಂಗ್ ಅಂದ್ರೆ ಇಷ್ಟ, ಒಬ್ರಿಗೆ ಹೊರಗಡೆ ಹೋಗ್ಬೇಕು ಅಂತ ಹೊರಗಡೆ ಹೋಗೋದಂದ್ರೆ ಇಷ್ಟ, ಕೆಲವೊಬ್ಬರಿಗೆ ಮನೇಲಿ ಇರೋದು ಅಂದ್ರೆ ತುಂಬಾ ಇಷ್ಟ. ಬಟ್ ಅವ್ರವ್ರ ಇಷ್ಟ ಅದು, ಅದಕ್ಕೆ ನಾವ್ ಅಡ್ಡಿ ತರ ಬರಕ್ಕಾಗಲ್ಲ. ಬಿಕಾಸ್ ಇವಾಗ ನನಗೆ ಸಾರಿ ಅಂದ್ರೆ ಇಷ್ಟ, ಆಮೇಲೆ ಈ ಕಾಸ್ಟ್ಯೂಮ್ ಅಂದ್ರೂ ಇಷ್ಟ, ಎಲ್ಲಾ ಕಾಸ್ಟ್ಯೂಮ್ ಇಷ್ಟಪಡ್ತೀನಿ. ಹಾಗಂತ ಕೆಲವೊಬ್ರಿಗೆ ಆಗಲ್ಲ. ಜೀನ್ಸ್ ಟಿ ಶರ್ಟ್ ಹಾಕೊಂಡ್ರೆ ಅವ್ರಿಗೆ ಕಂಫರ್ಟಬಲ್, ಅಥವಾ ಬೇರೆ ತರ ಶಾರ್ಟ್ಸ್ ಹಾಕೊಂಡ್ರೆ ಕಂಫರ್ಟಬಲ್. ಅದು ಅವ್ರವ್ರ ಕಂಫರ್ಟಬಲ್. ಅದು ಅಲ್ಲೇನಾದ್ರೂ ನಾನ್ಸೆನ್ಸ್ ಆದ್ರೆ ಅಲ್ಲಿ ಯಾರು ಕಮ್ ಬ್ಯಾಕ್ ಟು ಯುಗಾದಿನ ಹೊಸ ವರ್ಷನ ಅಂತ ಹೇಳಿ. ಪ್ರಥಮ ಅವರೇ, ನನ್ನಿಷ್ಟ ನನಗಿಷ್ಟ ಅನ್ನೋದನ್ನ ಬಿಟ್ಕೊಂಡೇ ಹೋಗಿದ್ದಿದ್ರೆ ಹಿಂದಿನಿಂದಲೂ ಕೂಡ ಇವತ್ತು ಯುಗಾದಿ ಅನ್ನೋದೊಂದು ಸೆಲೆಬ್ರೇಷನ್ ಇದೆ ಅನ್ನೋದು ಮರ್ತು ಹೋಗೋ ಪರಿಸ್ಥಿತಿ ಬರ್ತಿತ್ತೇನೋ. ನಿನಗೆ ಇಷ್ಟನೋ ಕಷ್ಟನೋ ಮನೇಲಿ ಬೆಳಗ್ಗೆ ಹೇಳ್ಬೇಕು, ಯುಗಾದಿ ದಿನ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ಬಲವಂತಕ್ಕಾದ್ರೂ ಮಾಡಿಸ್ತಿರೋದಕ್ಕೆ ಇವತ್ತುವರೆಗೂ ಉಳಿದಿದೆ. ಈ ನನಗಿಷ್ಟ ಅನ್ನೋದೇನೆ ನಮ್ಮ ಮೂಲ ಸಂಸ್ಕೃತಿ ಸ್ವಲ್ಪ ಬ್ಯಾಕ್ ಡೋರ್ಗೆ ಹೋಗ್ತಾ ಇರೋದು ಕಾರಣ ಆಗ್ತಿದ್ಯಾ ಅಂತ. ಓಕೆ, ನಮ್ಮ ಸಂಸ್ಕೃತಿ ಅಂದಾಗ ಒಂದು ಸಣ್ಣ ಮಾತು ಹೇಳ್ತೀನಿ. ಈಗ ಇಸ್ಲಾಂ ಯಾವಾಗ ಬಂತು? 7ನೇ ಶತಮಾನದಿಂದ ಅಂತ ಅನ್ಕೋಬಹುದಾ? ಓಕೆ, ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯಾನಿಟಿ ಬಂದು ಒಂದು 10ನೇ ಶತಮಾನದಿಂದ ಅಂತ ಅನ್ಕೋಬಹುದು, ಅಂದ್ರೆ ನಮಗ್ ತಲುಪಿರುವಂತದ್ದು. ಬಟ್ 2000 ವರ್ಷದ ಇತಿಹಾಸ ನಮ್ಮ ಸಂಸ್ಕೃತಿಗಿದೆ ಅಲ್ವಾ? ನಮಗ್ ಗೊತ್ತಿರೋ ಅದಕ್ಕಿಂತನೂ ಇನ್ನೂ ಇದೆ, ಬಟ್ ಅಧಿಕೃತವಾಗಿರುವಂತದ್ದು 2000 ವರ್ಷದ. ಸೊ ಎಲ್ಲದಕ್ಕಿಂತ ಪುರಾತನವಾದ ಸಂಸ್ಕೃತಿ ನಮ್ದು ಅಂತ ಹೇಳಿದಾಗ ನಾನು ಬೇರೆ ಸಂಸ್ಕೃತಿ ಆಚರಣೆ ವಿರೋಧಿಸ್ತಾನಿಲ್ಲ. ನನಗೆ ಈಗಲೂ ನನ್ನ ಸಿನಿಮಾ ಪ್ರೊಡಕ್ಷನ್ ನೋಡ್ಕೊಳ್ಳುವಂತ ಒಬ್ಬ ಮುಸ್ಲಿಂ ಹುಡುಗ ಇದ್ದಾರೆ. ನಾನು ಆತನ ಧರ್ಮದ ಆಚರಣೆಗಳನ್ನೆಲ್ಲವನ್ನೂ ಗೌರವಿಸ್ತೀನಿ, ಆತನ ಆಚರಣೆಗಳೆಲ್ಲವೂ. ನಾನು ಹೇಳೋದೇನಂದ್ರೆ, ಯಾರಾದ್ರೂ ಹೊಸ ವರ್ಷಕ್ಕೆ ವಿಶ್ ಮಾಡಿದ್ರೆ ನಂಗೆ ಅದು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ನಿಮಗೂ ಸಂತೋಷ, ನಿಮಗೂ ಶುಭಾಶಯಗಳು ಅಂತೀನಿ. ಬಟ್ ಯುಗಾದಿ ನನಗೆ ಬಹಳ ಶ್ರೇಷ್ಠವಾದ ಹಬ್ಬ. ಯಾಕೆಂದ್ರೆ ಅದನ್ನ ಎಳ್ಳು ಬೆಲ್ಲ ತಿಂದು, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋದು. ಬೇವು ಬೆಲ್ಲ ಅಂದ್ರೆ ಒಂದು ವರ್ಷ ಪೂರ್ತದಲ್ಲಿ ಅದನ್ನು ತಿನ್ಬೇಕಾದ್ರೆ ಹೇಳ್ತೀವಿ. ಬೆಲ್ಲ ಯಾವಾಗ್ಲೂ ಇರ್ಲಿ, ಒಂದು ಚೂರು ಬೇವು, ಯಾಕಂದ್ರೆ ಒಂದು ವರ್ಷದಲ್ಲಿ ಬಂದೇ ಬರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಬಂದೇ ಬರುತ್ತೆ. ಸೊ ಬರುವಂತದ್ದು ಒಂದಷ್ಟಿರ್ಲಿ, ಬೆಲ್ಲ ನಿಮ್ ಜೀವನದಲ್ಲಿ ಕಂಪ್ಲೀಟ್ ಆಗಿರ್ಲಿ ಅಂತ. ಇದು ನಾವು ಜನವರಿ 1ನೇ ತಾರೀಕು ನಾವು ಮಾಡಲ್ಲ. ಯಾಕೆಂದ್ರೆ ಇದು ಆಚರಣೆ, ನಮ್ಮ ಆಚರಣೆ ಪ್ರತಿ ಆಚರಣೆಲೂ ಆ ಒಂದು ಹಿರಿಯರು ಅದನ್ನು ಬರೆದು ಇಟ್ಬಿಟ್ಟಿದ್ದಾರೆ, ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದು 2000 ವರ್ಷದಿಂದನೇ ಮಾಡಿಟ್ಬಿಟ್ಟಿದ್ದಾರೆ. ನಿನ್ ಜೀವನದಲ್ಲಿ ಬೇವು ಬೆಲ್ಲ ತಿಂದು ಹಿಂಗೆ ಮಾಡ್ಬೇಕು, ಎಳ್ಳು ಬೆಲ್ಲ ಅಂದ್ರೆ ಸಂಕ್ರಾಂತಿಗೆ ಇದೇ ಮಾಡ್ಬೇಕು, ಗೋಗಳಿಗೆ ಅಂದ್ರೆ ಬರೀ ಪ್ರಾಣಿಗಳು. ಅದು ಆಚರಣೆ ಯಾಕೆ ಮುಖ್ಯ ಅನ್ನಕ್ಕೆ, ಗೋಮಾತೆನ ನಾವು ಅದನ್ನ ಕಿಚ್ಚಾಯಿಸೋದಿರ್ಬೋದು, ಅದೊಂದು ಒಂದು ಹಬ್ಬದ ತರ ಸಂಭ್ರಮಿಸ್ತೀವಿ. ಯಾವುದು ಬೇರೆ ಎಲ್ಲೂ ಆಚರಣೆ ಇಲ್ಲ, ನಮ್ದ್ರಲ್ಲಿದೆ ಅಂದಾಗ ನಾವು ಅದನ್ನ ಗೌರವ. ಈಗಲೂ ನಮ್ಮ ತೋಟದಲ್ಲಿ ಈಗಲೂ ಕುರಿಗಳಿದೆ, ಹಸುಗಳಿದೆ, ನಾವು ಅದನ್ನ ಪೂಜೆ ಮಾಡಿ ನಾವು ಶುರು ಮಾಡೋದು. ನಮ್ಗೆ ಅಂದ್ರೆ ಇದೆಲ್ಲ ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿದೆ. ನಂಗೆ ಇಷ್ಟು ನನ್ನ ಸಂಸ್ಕೃತಿ ಕೊಟ್ಟಿರ್ಬೇಕಾರೆ ನಂಗೆ ಬೇರೆ ಯಾವುದೋ ಒಂದು ಆಚರಣೆ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ನೋ. ನಾವು ಆಚರಣೆ ಅನ್ನೋದನ್ನ ವಿಚಾರಿತವಾಗಿ ಸೀಮಿತವಾಗಿ ಇಟ್ಕೊಂಡ್ರೆ ಎಲ್ಲೂ ತೊಂದರೆ ಆಗಲ್ಲ. ಯಾವುದೇ ವಿಷಯ ಎಲ್ಲೇ ಮೀರಿದ್ರೆ ತೊಂದರೆನೇ. ಒಂದು, ಐ ಆಮ್ ವೆರಿ ಮಚ್, ನಾನು ಕನ್ನಡದವಳೆ, ಕನ್ನಡಿಗಾನೆ, ಬಹಳ ಪ್ರೀತಿ ಇದೆ. ಯುಗಾದಿ ನಾವೆಲ್ಲರೂ ಮಾಡ್ತೀವಿ. ನೀವ್ ಎಷ್ಟೇ ದೇವಸ್ಥಾನಕ್ಕೆ ಹೋದ್ರೂ ಆ ಏರಿಯಾಲಿ ಬೇರೆ 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 ದೇವಸ್ಥಾನಗಳಿರ್ತವೆ, ಆಯ್ತಾ? ನಮ್ಮ ಹಬ್ಬನ ಕಡೆಗಣಿಸಿ ನೀವೇನಾದ್ರೂ ನ್ಯೂ ಇಯರ್ಸ್ ಆಚರಣೆ ಮಾಡ್ತಾ ಇದ್ರೆ ತಗೊಳ್ರಿ, ಈಗಲೇ ಕೊಡ್ರಿ, ನನ್ನ ಕೈಗೆ ಬ್ಯಾಟು ಇಟ್ಟಾಡಿಸ್ಕೊಂಡು ಬಾರಿಸ್ತೀನಿ. ಅದಲ್ಲ, ನ್ಯೂ ಇಯರ್ಸ್ ಅನ್ನೋದು ಇಟ್ ಇಸ್ ನಾಟ್ ಕನೆಕ್ಟೆಡ್ ಟು ದ ಕಲ್ಚರ್. ಅರ್ಥ ಮಾಡ್ಕೊಂಡ್ಬಿಡಿ, ನಾನು ಕಲ್ಚರ್ ವಿರೋಧಿ ಅಲ್ಲ. ನಾನು ನಿಮಗೆ ಹೇಳ್ತಾ ಇರೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ, ನ್ಯೂ ಇಯರ್ಸ್ ಅನ್ನೋದು ಯಾವ ಜಾತಿಗೂ ಸೀಮಿತ ಅಲ್ಲ. ಇಟ್ ಈಸ್ ಅನ್ ಇಂಗ್ಲಿಷ್ ಕ್ಯಾಲೆಂಡರ್ ಅಷ್ಟೇ, ಆಯ್ತಾ? ಅದು ಕ್ರಿಶ್ಚಿಯಾನಿಟಿಗೆ, ಮೌಸಿಗೆ, ಹಿಂದೂ ಅಲ್ಲ. ಅದು ಒಂದು ಡೇಟ್ ವೈಸ್. ನಾವು ಕಾಸ್ಮೋಪಾಲಿಟನ್ ಸಿಟಿ ಆಗಿರೋದ್ರಿಂದ ನಾವು ಬಹಳಷ್ಟು ಕಲ್ಚರಲ್ ಡಿಫರೆನ್ಸಸ್ಗಳು ನೀವು ಕಾಸ್ಮೋಪಾಲಿಟನ್ ಸಿಟಿ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಬ್ಯಾಂಗ್ಳೂರ್ ಪ್ರಾಬ್ಲಮ್, ಇಡೀ ಕರ್ನಾಟಕದ ಪ್ರಾಬ್ಲಮ್ ಅಲ್ಲ. ಕರ್ನಾಟಕದಲ್ಲಿ ನೀವು ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ಟು ನಾನು ಇವತ್ತು ಉಗಾದಿ ದಿವಸ ನಾ ಬರಕಿಲ್ಲ ಅನ್ರಿ, ಅವ್ವ ಇತ್ಲಲ್ಲೆಲ್ಲ ಅಂಡ ಮೇಲೆ ಬರಂಗು ಅಟ್ಟಾಡಿಸ್ಕೊಂಡು ಬಾರಿಸ್ತಾಳೆ. ಸೊ ನಾವು ಏನ್ ಮಾತಾಡ್ತಾ ಇದೀವಿ ಬಹಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇರೋದು. ನೀವು ನಾನು ಅನ್ನೋದಲ್ಲ, ನಮ್ಮ ಸಂಸ್ಕೃತಿ ಏನ್ ಗೊತ್ತಾ, ಎಲ್ಲೇ ಇದ್ರೂ ಜವಾಬ್ದಾರಿಯಿಂದ ಬದುಕೋದು. ಜನ್ಸಿನೇ ಆಗ್ಬೋದು, ಸೀನಿಯರ್ಗಳೇ ಆಗ್ಬೋದು. ಅವ್ರು ನಿಮ್ಮ ಮಕ್ಕಳನ್ನ ಹಾಳಾಗೋಗಿ ಅಂತ ಯಾರು ಹೇಳಿಲ್ಲ. ನಮ್ಮ ಮಕ್ಕಳು ನಾವು ಹೆಂಗಂದ್ರೆ ಹಂಗ ಹಾಳಾಗೋಗ್ತೀವಿ, ನಾವು ಸುಮ್ಮನೆ ಬಿಟ್ಬಿಡ್ಬೇಕು ಅಂತಾನೂ ಹೇಳಿಲ್ಲ. ಈ ವರ್ಷ ಮುಗೀತು, ಮುಂದಿನ ವರ್ಷದಿಂದ ನಾನು ಇದನ್ನ ಮಾಡ್ತೀನಿ ಅಂತ ನೀವು ಯುಗಾದಿಲಿ ನೀವು ಆತರ ರೆಸೊಲ್ಯೂಷನ್ಸ್ ಗಳು ತಗೊಳ್ಳಲ್ಲ. ಯಾಕಂದ್ರೆ ರೆಸೊಲ್ಯೂಷನ್ಗಳು ನಮ್ ಕಲ್ಚರ್ ಅಲ್ಲ. ನಮ್ ಕಲ್ಚರ್ ಏನ್ ಗೊತ್ತಾ, ನಾನು ಪ್ರತಿದಿನ ನೆಟ್ಟಿಗಿರ್ತೀನಿ ಅನ್ನೋದು ನಮ್ ಕಲ್ಚರು. ಕರೆಕ್ಟ್. ಪ್ರತಿದಿನ ನಾನು ಸರಿಗಿರ್ತೀನಿ ಅನ್ನೋದು ನಮ್ ಕಲ್ಚರು. ನಮ್ ಕಲ್ಚರ್ ಅಲ್ಲಿ ಯಾವನು ನೀನು ಭಾನುವಾರ ಹಾಳಾಗೋಗು, ಶುಕ್ರವಾರ ನೆಟ್ಟಿಗಿರು ಅಂತ ಹೇಳ್ಕಟ್ಟಿಲ್ಲಮ್ಮ.
ನಮಗ್ ದಿನ ಸರಿಗೆ ಇರು ಅಂತಾನೆ ಹೇಳ್ಕೊಟ್ಟಿರೋದು. ನ್ಯೂ ಇಯರ್ ಅಂಡ್ ಯುಗಾದಿ ಅನ್ನೋದು ನಮ್ಮ ಹುಟ್ಟಲ್ಲೇ ಬಂದಿದೆ, ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ. ನಾವು ಈ ದೇಶದಲ್ಲಿ ಹುಟ್ಟಿರೋರು, ಈ ನಾಡಿನಲ್ಲಿ ಹುಟ್ಟಿರೋರು, ಅದು ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ. ಅದ್ಯಾವತ್ತೂ ನಾವು ಅಳ್ಸಕ್ಕಾಗಲ್ಲ, ಮರೆಯಕ್ಕಾಗಲ್ಲ. ಅಂಡ್ ನ್ಯೂ ಇಯರ್ ಅನ್ನೋದು ನಾವು ಅಳವಡಿಸ್ಕೋತಾ ಇದೀವಿ ಬಿಟ್ರೆ ಅದನ್ನ ಯುಗಾದಿ ಅನ್ನೋದು ಮತ್ತೆ ನ್ಯೂ ಇಯರ್ ನ ಎರಡು ಒಂದ್ ಮಾಡಕ್ ಹೋಗ್ಬಾರ್ದು. ಸೊ ಅದು ಸಪರೇಟು, ಯುಗಾದಿ ಒಂದ್ ಸಪರೇಟು. ಸೊ ನಾವು ನ್ಯೂ ಇಯರ್ ನ ನಮ್ಮ ಆಚರಣೆಗೆ, ನಮ್ಮ ಕಾಲ ತಕ್ಕನಾಗೆ ನಾವು ಆಚರಣೆ ಮಾಡ್ಕೋತೀವಿ, ಬದಲಾವಣೆ ಮಾಡ್ಕೋತೀವಿ. ಆದ್ರೆ ಯುಗಾದಿ ಅನ್ನೋದು ನಾವು ನಮ್ಮ ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆನೂ ಆಚರಿಸಬಹುದು, ಎಲ್ಲರ ಜೊತೆನೂ ಆಚರಿಸಬಹುದು. ನ್ಯೂ ಇಯರ್ ಕೂಡ ಅಪ್ಪ ಅಮ್ಮನ ಜೊತೆನೂ ಹೋಗಿ ಆಚರಿಸಿ, ಅದನ್ನ ಯಾರು ವಿರೋಧ ಮಾಡಲ್ಲ. ಫ್ರೆಂಡ್ಸ್ ಜೊತೆನೂ ಆಚರಿಸಿ, ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲಾನು ಕರ್ಕೊಂಡು ಹೋಗಿ. ಆದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳಿಂದ ಅಪ್ಪ ಅಮ್ಮಂಗ್ ಕೆಟ್ಟ ಹೆಸರು ಬರೋದು, ಅಪ್ಪ ಅಮ್ಮೆಯಿಂದ ಮಕ್ಳ ಕೆಟ್ಟ ಹೆಸರು ಬರೋದು ಯಾರಿಗೂ ಇಷ್ಟಪಡಲ್ಲ, ಯಾರಿಗೂ ಇಷ್ಟವಾಗಲ್ಲ. ಸೊ ನಾವು ಜೆನ್ಸಿ ಆಗಿರೋದ್ರಿಂದ ನಾವು ಉದಾಹರಣೆ ಆಗಿರ್ಬೇಕು ಹೊರತು ನಮ್ಮಿಂದ ಅಪ್ಪ ಅಮ್ಮಂಗೂ ಹೊರೆ ಆಗ್ಬಾರ್ದು, ಅಪ್ಪ ಅಮ್ಮಂಗೂ ನಾವು ಹೊರೆ ಆಗ್ಬಾರ್ದು. ಅದೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರೌಡ್ ಆಫ್ ಯು ಜೆನ್ಸಿ, ಪ್ರೌಡ್ ಆಫ್ ಯು. ಬಟ್ ಮಹಾರೇ, ಹೆಂಗೆ ಅಂತಂದ್ರೆ ಈಗ ಎಳ್ಳು ಬೆಲ್ಲ ಹಂಚೋದು, ಮನೆ ಕರೆದು ಹೋಳಿಗೆ ಊಟ ಮಾಡೋದು, ಇದು ನಮಗೆ ಹೆಚ್ಚು ಅಟ್ರಾಕ್ಟಿವ್ ಅನಿಸ್ತಾ ಇಲ್ಲ. MG ರೋಡಲ್ಲಿ ಎಲ್ಲರೂ ಗುಂಪಾ ಕಟ್ಕೊಳ್ಳೋದು, ಅಲ್ಲಿ ಸೆಲೆಬ್ರೇಟ್ ಮಾಡೋದು, ಇದು ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅನ್ನೋ ವಾದ ಇದೆ. ಅಂದ್ರೆ ನಮ್ಮ ಸಂಸ್ಕೃತಿಯ ಸೆಲೆಬ್ರೇಷನ್ ಏನಿದೆ ಅದಕ್ಕಿಂತ ಆಚೆಯಿಂದ ಎಲ್ಲೋ ಬಂದ ಸೆಲೆಬ್ರೇಷನ್ ಇದು ಕರೆಕ್ಟ್, ಇದು ಮಜಾ ಅಂತ ಅನ್ಸಕ್ ಶುರುವಾಗಿದೆ. ಇವಾಗ ಬೆಸ್ಟ್ ಎಕ್ಸಾಂಪಲ್, ಯಾಕೆ MG ರೋಡಿಗೆ ಹೋಗ್ಬೇಕು, ಸೈಲೆಂಟ್ ಆಗಿ ಕೂಲ್ ಆಗಿ ಪಾರ್ಟಿ ಮಾಡಬಹುದು ಅಂತ. ಒಬ್ಬೊಬ್ರಿಗೆ ಒಂದೊಂದರ ಇಷ್ಟ. ಒಬ್ಬರಿಗೆ ಡಾನ್ಸ್ ಅಂದ್ರೆ ಇಷ್ಟ, ಒಬ್ರಿಗೆ ಸಿಂಗಿಂಗ್ ಅಂದ್ರೆ ಇಷ್ಟ, ಒಬ್ರಿಗೆ ಹೊರಗಡೆ ಹೋಗೋದು ಅಂದ್ರೆ ಇಷ್ಟ, ಕೆಲವೊಬ್ಬರಿಗೆ ಮನೇಲಿ ಇರೋದು ಅಂದ್ರೆ ತುಂಬಾ ಇಷ್ಟ. ಬಟ್ ಅವ್ರವ್ರ ಇಷ್ಟ ಅದು, ಅದಕ್ಕೆ ನಾವ್ ಅಡ್ಡಿ ತರ ಬರಕ್ ಆಗಲ್ಲ. ಬಿಕಾಸ್ ಇವಾಗ ನನಗೆ ಸಾರಿ ಅಂದ್ರೆ ಇಷ್ಟ, ಆಮೇಲೆ ಈ ಕಾಸ್ಟ್ಯೂಮ್ ಅಂದ್ರೂ ಇಷ್ಟ, ಎಲ್ಲಾ ಕಾಸ್ಟ್ಯೂಮ್ ಇಷ್ಟಪಡ್ತೀನಿ. ಹಾಗಂತ ಕೆಲವೊಬ್ರಿಗೆ ಆಗಲ್ಲ. ಜೀನ್ಸ್ ಟಿ ಶರ್ಟ್ ಹಾಕೊಂಡ್ರೆ ಅವ್ರಿಗೆ ಕಂಫರ್ಟಬಲ್, ಅಥವಾ ಬೇರೆ ತರ ಶಾರ್ಟ್ಸ್ ಹಾಕೊಂಡ್ರೆ ಕಂಫರ್ಟಬಲ್. ಅದು ಅವ್ರವ್ರ ಕಂಫರ್ಟಬಲ್. ಅದು ಅಲ್ಲೇನಾದ್ರೂ ನಾನ್ಸೆನ್ಸ್ ಆದ್ರೆ ಅಲ್ಲಿ ಯಾರು ಕಮ್ ಬ್ಯಾಕ್ ಟು ಯುಗಾದಿನ ಹೊಸ ವರ್ಷನ ಅಂತ ಹೇಳಿ. ಪ್ರಥಮ ಅವರೇ, ನನ್ನಿಷ್ಟ ನನಗಿಷ್ಟ ಅನ್ನೋದನ್ನ ಬಿಟ್ಕೊಂಡೇ ಹೋಗಿದ್ದಿದ್ರೆ ಹಿಂದಿನಿಂದಲೂ ಕೂಡ ಇವತ್ತು ಯುಗಾದಿ ಅನ್ನೋದೊಂದು ಸೆಲೆಬ್ರೇಷನ್ ಇದೆ ಅನ್ನೋದು ಮರ್ತು ಹೋಗೋ ಪರಿಸ್ಥಿತಿ ಬರ್ತಿತ್ತೇನೋ. ನಿನಗೆ ಇಷ್ಟನೋ ಕಷ್ಟನೋ ಮನೇಲಿ ಬೆಳಗ್ಗೆ ಹೇಳ್ಬೇಕು, ಯುಗಾದಿ ದಿನ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ಬಲವಂತಕ್ಕಾದ್ರೂ ಮಾಡಿಸ್ತಿರೋದಕ್ಕೆ ಇವತ್ತುವರೆಗೂ ಉಳಿದಿದೆ. ಈ ನನಗಿಷ್ಟ ಅನ್ನೋದೇನೆ ನಮ್ಮ ಮೂಲ ಸಂಸ್ಕೃತಿ ಸ್ವಲ್ಪ ಬ್ಯಾಕ್ ಡೋರ್ಗೆ ಹೋಗ್ತಾ ಇರೋದು ಕಾರಣ ಆಗ್ತಿದ್ಯಾ ಅಂತ. ಓಕೆ, ನಮ್ಮ ಸಂಸ್ಕೃತಿ ಅಂದಾಗ ಒಂದು ಸಣ್ಣ ಮಾತು ಹೇಳ್ತೀನಿ. ಈಗ ಇಸ್ಲಾಂ ಯಾವಾಗ ಬಂತು, 7ನೇ ಶತಮಾನದಿಂದ ಅಂತ ಅನ್ಕೋಬಹುದಾ? ಓಕೆ, ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯಾನಿಟಿ ಬಂದು ಒಂದು 10ನೇ ಶತಮಾನದಿಂದ ಅಂತ ಅನ್ಕೋಬಹುದು. ಅಂದ್ರೆ ನಮಗ್ ತಲುಪಿರುವಂತದ್ದು. ಬಟ್ 2000 ವರ್ಷದ ಇತಿಹಾಸ ನಮ್ಮ ಸಂಸ್ಕೃತಿಗಿದೆ ಅಲ್ವಾ? ನಮಗ್ ಗೊತ್ತಿರೋಂಗೆ ಅದಕ್ಕಿಂತನೂ ಇನ್ನೂ ಇದೆ. ಬಟ್ ಅಧಿಕೃತವಾಗಿರುವಂತದ್ದು 2000 ವರ್ಷದ. ಸೊ ಎಲ್ಲದಕ್ಕಿಂತ ಪುರಾತನವಾದ ಸಂಸ್ಕೃತಿ ನಮ್ದು ಅಂತ ಹೇಳಿದಾಗ ನಾನು ಬೇರೆ ಸಂಸ್ಕೃತಿ ಆಚರಣೆ ವಿರೋಧಿಸ್ತಾನಿಲ್ಲ. ನನಗೆ ಈಗಲೂ ನನ್ನ ಸಿನಿಮಾ ಪ್ರೊಡಕ್ಷನ್ ನೋಡ್ಕೊಳ್ಳುವಂತ ಒಬ್ಬ ಮುಸ್ಲಿಂ ಹುಡುಗ ಇದ್ದಾರೆ. ನಾನು ಆತನ ಧರ್ಮದ ಆಚರಣೆಗಳನ್ನೆಲ್ಲವನ್ನೂ ಗೌರವಿಸ್ತೀನಿ, ಆತನ ಆಚರಣೆಗಳೆಲ್ಲವೂ. ನಾನು ಹೇಳೋದೇನಂದ್ರೆ, ಯಾರಾದ್ರೂ ಹೊಸ ವರ್ಷಕ್ಕೆ ವಿಶ್ ಮಾಡಿದ್ರೆ ನಂಗೆ ಅದು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ನಿಮಗೂ ಸಂತೋಷ, ನಿಮಗೂ ಶುಭಾಶಯಗಳು ಅಂತೀನಿ. ಬಟ್ ಯುಗಾದಿ ನನಗೆ ಬಹಳ ಶ್ರೇಷ್ಠವಾದ ಹಬ್ಬ. ಯಾಕೆಂದ್ರೆ ಅದನ್ನ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋದು. ಬೇವು ಬೆಲ್ಲ ಅಂದ್ರೆ ಒಂದು ವರ್ಷ ಪೂರ್ತದಲ್ಲಿ ಅದನ್ನು ತಿನ್ಬೇಕಾದ್ರೆ ಹೇಳ್ತೀವಿ. ಬೆಲ್ಲ ಯಾವಾಗ್ಲೂ ಇರ್ಲಿ, ಒಂದು ಚೂರು ಬೇವು, ಯಾಕಂದ್ರೆ ಒಂದು ವರ್ಷದಲ್ಲಿ ಬಂದೇ ಬರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಬಂದೇ ಬರುತ್ತೆ. ಸೊ ಬರುವಂತದ್ದು ಒಂದಷ್ಟಿರ್ಲಿ, ಬೆಲ್ಲ ನಿಮ್ ಜೀವನದಲ್ಲಿ ಕಂಪ್ಲೀಟ್ ಆಗಿರ್ಲಿ ಅಂತ. ಇದು ನಾವು ಜನವರಿ 1ನೇ ತಾರೀಕು ನಾವು ಮಾಡಲ್ಲ. ಯಾಕೆಂದ್ರೆ ಇದು ಆಚರಣೆ, ನಮ್ಮ ಆಚರಣೆ ಪ್ರತಿ ಆಚರಣೆಲೂ ಆ ಒಂದು ಹಿರಿಯರು ಅದನ್ನು ಬರೆದು ಇಟ್ಬಿಟ್ಟಿದ್ದಾರೆ, ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದು 2000 ವರ್ಷದಿಂದನೇ ಮಾಡಿಟ್ಬಿಟ್ಟಿದ್ದಾರೆ. ನಿನ್ ಜೀವನದಲ್ಲಿ ಬೇವು ಬೆಲ್ಲ ತಿಂದು ಹಿಂಗೆ ಮಾಡ್ಬೇಕು, ಎಳ್ಳು ಬೆಲ್ಲ ಅಂದ್ರೆ ಸಂಕ್ರಾಂತಿಗೆ ಇದೇ ಮಾಡ್ಬೇಕು, ಗೋಗಳಿಗೆ ಅಂದ್ರೆ ಬರೀ ಪ್ರಾಣಿಗಳು. ಅದು ಆಚರಣೆ ಯಾಕೆ ಮುಖ್ಯ ಅನ್ನಕ್ಕೆ, ಗೋಮಾತೆನ ನಾವು ಅದನ್ನ ಕಿಚ್ಚಾಯಿಸೋದಿರ್ಬೋದು, ಅದೊಂದು ಒಂದು ಹಬ್ಬದ ತರ ಸಂಭ್ರಮಿಸ್ತೀವಿ. ಯಾವುದು ಬೇರೆ ಎಲ್ಲೂ ಆಚರಣೆ ಇಲ್ಲ, ನಮ್ದ್ರಲ್ಲಿದೆ ಅಂದಾಗ ನಾವು ಅದನ್ನ ಗೌರವ. ಈಗಲೂ ನಮ್ಮ ತೋಟದಲ್ಲಿ ಈಗಲೂ ಕುರಿಗಳಿದೆ, ಹಸುಗಳಿದೆ, ನಾವು ಅದನ್ನ ಪೂಜೆ ಮಾಡಿ ನಾವು ಶುರು ಮಾಡೋದು. ನಮ್ಗೆ ಅಂದ್ರೆ ಇದೆಲ್ಲ ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿದೆ. ನಂಗೆ ಇಷ್ಟು ನನ್ನ ಸಂಸ್ಕೃತಿ ಕೊಟ್ಟಿರ್ಬೇಕಾರೆ ನಂಗೆ ಬೇರೆ ಯಾವುದೋ ಒಂದು ಆಚರಣೆ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ನೋ. ನಾವು ಆಚರಣೆ ಅನ್ನೋದನ್ನ ವಿಚಾರಿತವಾಗಿ ಸೀಮಿತವಾಗಿ ಇಟ್ಕೊಂಡ್ರೆ ಎಲ್ಲೂ ತೊಂದರೆ ಆಗಲ್ಲ. ಯಾವುದೇ ವಿಷಯ ಎಲ್ಲೇ ಮೀರಿದ್ರೆ ತೊಂದರೆನೆ. ಒಂದು, ಐ ಆಮ್ ವೆರಿ ಮಚ್, ನಾನು ಕನ್ನಡದವಳೆ, ಕನ್ನಡಿಗಾನೆ, ಬಹಳ ಪ್ರೀತಿ ಇದೆ. ಯುಗಾದಿ ನಾವೆಲ್ಲರೂ ಮಾಡ್ತೀವಿ. ನೀವ್ ಎಷ್ಟೇ ದೇವಸ್ಥಾನಕ್ಕೆ ಹೋದ್ರು ಆ ಏರಿಯಾಲಿ ಬೇರೆ 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 ದೇವಸ್ಥಾನಗಳಿರ್ತವೆ, ಆಯ್ತಾ? ನಮ್ಮ ಹಬ್ಬನ ಕಡೆಗಣಿಸಿ ನೀವೇನಾದ್ರೂ ನ್ಯೂ ಇಯರ್ಸ್ ಆಚರಣೆ ಮಾಡ್ತಾ ಇದ್ರೆ ತಗೊಳ್ರಿ, ಈಗಲೇ ಕೊಡ್ರಿ, ನನ್ನ ಕೈಗೆ ಬ್ಯಾಟು ಇಟ್ಟಾಡಿಸ್ಕೊಂಡು ಬಾರಿಸ್ತೀನಿ. ಅದಲ್ಲ, ನ್ಯೂ ಇಯರ್ಸ್ ಅನ್ನೋದು ಇಟ್ ಇಸ್ ನಾಟ್ ಕನೆಕ್ಟೆಡ್ ಟು ದ ಕಲ್ಚರ್. ಅರ್ಥ ಮಾಡ್ಕೊಂಡ್ಬಿಡಿ, ನಾನು ಕಲ್ಚರ್ ವಿರೋಧಿ ಅಲ್ಲ. ನಾನು ನಿಮಗೆ ಹೇಳ್ತಾ ಇರೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ, ನ್ಯೂ ಇಯರ್ಸ್ ಅನ್ನೋದು ಯಾವ ಜಾತಿಗೂ ಸೀಮಿತ ಅಲ್ಲ. ಇಟ್ ಇಸ್ ಅನ್ ಇಂಗ್ಲಿಷ್ ಕ್ಯಾಲೆಂಡರ್ ಅಷ್ಟೇ, ಆಯ್ತಾ? ಅದು ಕ್ರಿಶ್ಚಿಯಾನಿಟಿಗೆ, ಮೌಸಿಗೆ, ಹಿಂದೂಗೆ ಅಲ್ಲ. ಅದು ಒಂದು ಡೇಟ್ ವೈಸ್. ನಾವು ಕಾಸ್ಮೋಪಾಲಿಟನ್ ಸಿಟಿ ಆಗಿರೋದ್ರಿಂದ ನಾವು ಬಹಳಷ್ಟು ಕಲ್ಚರಲ್ ಡಿಫರೆನ್ಸಸ್ಗಳು
ನೀವು ಕಾಸ್ಮೋಪಾಲಿಟನ್ ಸಿಟಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಬ್ಯಾಂಗ್ಳೂರ್ ಪ್ರಾಬ್ಲಮ್, ಇಡೀ ಕರ್ನಾಟಕದ ಪ್ರಾಬ್ಲಮ್ ಅಲ್ಲ. ಕರ್ನಾಟಕದಲ್ಲಿ ನೀವು ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ಟು ನಾನು ಇವತ್ತು ಯುಗಾದಿ ದಿವಸ ನಾ ಬರಕಿಲ್ಲ ಅನ್ರಿ, ಅವ್ವ ಇತ್ಲಲ್ಲೆಲ್ಲ ಅಂಡ ಮೇಲೆ ಬರಂಗು ಅಟ್ಟಾಡಿಸ್ಕೊಂಡು ಬಾರಿಸ್ತಾಳೆ. ಸೊ ನಾವು ಏನ್ ಮಾತಾಡ್ತಾ ಇದೀವಿ ಬಹಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇರೋದು. ನೀವು ನಾನು ಅನ್ನೋದಲ್ಲ, ನಮ್ಮ ಸಂಸ್ಕೃತಿ ಏನ್ ಗೊತ್ತಾ, ಎಲ್ಲೇ ಇದ್ರೂ ಜವಾಬ್ದಾರಿಯಿಂದ ಬದುಕೋದು. ಜನ್ಸಿನೇ ಆಗ್ಬೋದು, ಸೀನಿಯರ್ಗಳೇ ಆಗ್ಬೋದು. ಅವ್ರು ನಿಮ್ ಮಕ್ಕಳನ್ನ ಹಾಳಾಗೋಗಿ ಅಂತ ಯಾರು ಹೇಳಿಲ್ಲ. ನಮ್ಮ ಮಕ್ಕಳು ನಾವ್ ಹೆಂಗಂದ್ರೆ ಹಂಗ ಹಾಳಾಗೋಗ್ತೀವಿ, ನಾವು ಸುಮ್ಮನೆ ಬಿಟ್ಬಿಡ್ಬೇಕು ಅಂತಾನೂ ಹೇಳಿಲ್ಲ. ಈ ವರ್ಷ ಮುಗೀತು, ಮುಂದಿನ ವರ್ಷದಿಂದ ನಾನು ಇದನ್ನ ಮಾಡ್ತೀನಿ ಅಂತ ಏನ್ ನೀವು ಯುಗಾದಿಲಿ ನೀವು ಆತರ ರೆಸೊಲ್ಯೂಷನ್ಸ್ ಗಳು ತಗೊಳ್ಳಲ್ಲ. ಯಾಕಂದ್ರೆ ರೆಸೊಲ್ಯೂಷನ್ಗಳು ನಮ್ ಕಲ್ಚರ್ ಅಲ್ಲ. ನಮ್ ಕಲ್ಚರ್ ಏನ್ ಗೊತ್ತಾ, ನಾನು ಪ್ರತಿದಿನ ನೆಟ್ಟಿಗಿರ್ತೀನಿ ಅನ್ನೋದು ನಮ್ ಕಲ್ಚರು. ಕರೆಕ್ಟ್. ಪ್ರತಿದಿನ ನಾನು ಸರಿಗಿರ್ತೀನಿ ಅನ್ನೋದು ನಮ್ ಕಲ್ಚರು. ನಮ್ ಕಲ್ಚರ್ ಅಲ್ಲಿ ಯಾವನು ನೀನು ಭಾನುವಾರ ಹಾಳಾಗೋಗು ಶುಕ್ರವಾರ ನೆಟ್ಟಿಗಿರು ಅಂತ ಹೇಳ್ಕೊಟ್ಟಿಲ್ಲಮ್ಮ. ನಮಗ್ ದಿನ ಸರಿಗೆ ಇರು ಅಂತಾನೆ ಹೇಳ್ಕೊಟ್ಟಿರೋದು. ನ್ಯೂ ಇಯರ್ ಅಂಡ್ ಯುಗಾದಿ ಅನ್ನೋದು ನಮ್ಮ ಹುಟ್ಟಲ್ಲೇ ಬಂದಿದೆ, ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ. ನಾವು ಈ ದೇಶದಲ್ಲಿ ಹುಟ್ಟಿರೋರು, ಈ ನಾಡಿನಲ್ಲಿ ಹುಟ್ಟಿರೋರು, ಅದು ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ. ಅದ್ಯಾವತ್ತೂ ನಾವು ಅಳ್ಸಕ್ಕಾಗಲ್ಲ, ಮರೆಯಕ್ಕಾಗಲ್ಲ. ಅಂಡ್ ನ್ಯೂ ಇಯರ್ ಅನ್ನೋದು ನಾವು ಅಳವಡಿಸ್ಕೋತಾ ಇದೀವಿ ಬಿಟ್ರೆ ಅದನ್ನ ಯುಗಾದಿ ಅನ್ನೋದು ಮತ್ತೆ ನ್ಯೂ ಇಯರ್ ನ ಎರಡು ಒಂದ್ ಮಾಡಕ್ ಹೋಗ್ಬಾರ್ದು. ಸೊ ಅದು ಸಪರೇಟು, ಯುಗಾದಿ ಒಂದ್ ಸಪರೇಟು. ಸೊ ನಾವು ನ್ಯೂ ಇಯರ್ ನ ನಮ್ಮ ಆಚರಣೆಗೆ, ನಮ್ಮ ಕಾಲ ತಕ್ಕನಾಗೆ ನಾವು ಆಚರಣೆ ಮಾಡ್ಕೋತೀವಿ, ಬದಲಾವಣೆ ಮಾಡ್ಕೋತೀವಿ. ಆದ್ರೆ ಯುಗಾದಿ ಅನ್ನೋದು ನಾವು ನಮ್ಮ ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆನೂ ಆಚರಿಸಬಹುದು, ಎಲ್ಲರ ಜೊತೆನೂ ಆಚರಿಸಬಹುದು. ನ್ಯೂ ಇಯರ್ ಕೂಡ ಅಪ್ಪ ಅಮ್ಮನ ಜೊತೆನೂ ಹೋಗಿ ಆಚರಿಸಿ, ಅದನ್ನ ಯಾರು ವಿರೋಧ ಮಾಡಲ್ಲ. ಫ್ರೆಂಡ್ಸ್ ಜೊತೆನೂ ಆಚರಿಸಿ, ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲಾನು ಕರ್ಕೊಂಡು ಹೋಗಿ. ಆದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳಿಂದ ಅಪ್ಪ ಅಮ್ಮಂಗ್ ಕೆಟ್ಟ ಹೆಸರು ಬರೋದು, ಅಪ್ಪ ಅಮ್ಮೆಯಿಂದ ಮಕ್ಳ ಕೆಟ್ಟ ಹೆಸರು ಬರೋದು ಯಾರಿಗೂ ಇಷ್ಟಪಡಲ್ಲ, ಯಾರಿಗೂ ಇದು ಆಗಲ್ಲ. ಸೊ ನಾವು ಜೆನ್ಸಿ ಆಗಿರೋದ್ರಿಂದ ನಾವು ಉದಾಹರಣೆ ಆಗಿರ್ಬೇಕು ಹೊರತು ನಮ್ಮಿಂದ ಅಪ್ಪ ಅಮ್ಮಂಗೂ ಹೊರೆ ಆಗ್ಬಾರ್ದು, ಅಪ್ಪ ಅಮ್ಮಂಗೂ ನಾವು ಹೊರೆ ಆಗ್ಬಾರ್ದು. ಅದೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರೌಡ್ ಆಫ್ ಯು ಜೆನ್ಸಿ, ಪ್ರೌಡ್ ಆಫ್ ಯು.